ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮ್ಗೆ 9ನೇ ತರಗತಿಯ ಗಣಿತವನ್ನ ಬೋಧಿಸ್ತಾ ಇದ್ದೀವಿ. ಈ 9ನೇ ತರಗತಿಯ ಗಣಿತದಲ್ಲಿ 4ನೇ ಅಧ್ಯಾಯ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಯ ಅಧ್ಯಾಯದಲ್ಲಿ ಇವಾಗ ನಾವು ಅಭ್ಯಾಸ 4.2 ಅನ್ನ ಬಿಡಿಸೋಣ. ಹಾಗಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ 4.2 ಅಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಎಕ್ಸ್ ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ 5x ಮೈನಸ್ 4x² ಪ್ಲಸ್ 3 ರ ಬೆಲೆಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ಒಂದು ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ. ಆ ಬಹುಪದೋಕ್ತಿ ಯಾವ್ದಂದ್ರೆ 5x ಮೈನಸ್ 4x² ಪ್ಲಸ್ 3. ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ನ ಬೆಲೆಗಳು ಏನದಾವಂದ್ರೆ ವಿದ್ಯಾರ್ಥಿಗಳ, ಇಲ್ಲಿ x ಈಕ್ವಲ್ ಟು 0, ಒಂದು x ಈಕ್ವಲ್ ಟು 0 ಇದೆ, ಇನ್ನೊಂದು x ಈಕ್ವಲ್ ಟು -1 ಇದೆ, ಇನ್ನೊಂದು x ಈಕ್ವಲ್ ಟು 2 ಇದೆ. ಹಾಗಾದ್ರೆ ಇಲ್ಲಿ ನಾವು ಮೊದಲಿಗೆ x ಈಕ್ವಲ್ ಟು 0 ನ ಹಾಕಿ ಈ ಬಹುಪದೋಕ್ತಿಯಲ್ಲಿ ಬೆಲೆಗಳನ್ನ ಏನ್ ಮಾಡೋಣ, ಕಂಡುಹಿಡಿಯೋಣ. ಹಾಗಾದ್ರೆ ನೋಡಿ, ಇಲ್ಲಿ 5x ಮೈನಸ್ 4x² ಪ್ಲಸ್ 3. ಹೌದಾ, ಇಲ್ಲಿ x ಈಕ್ವಲ್ ಟು 0 ಇದೆ ಅಂದ್ರೆ ಎಲ್ಲಿ x ಐತಲ್ಲ ಅಲ್ಲೇ ಏನ್ ಮಾಡ್ಬೇಕು, 0 ಹಾಕ್ಬೇಕು. 5x ಏನಿದೆ 0 ಇದೆ, ಮೈನಸ್ 4 0² ಪ್ಲಸ್ 3. 5 into 0 0 ಮೈನಸ್ 4 into 0 0 ಪ್ಲಸ್ 3. ಹೌದಾ, 5 ಪೂಜ್ಲೆ ಪೂಜಿ. ಹೌದಾ, 0ನ 2 ಸಲ ಗುಣಿಸಿದಾಗ ಗುಣಲಬ್ಧ ಏನ್ ಬರ್ತದೆ, 0ನೇ ಬರ್ತದೆ. 0 into 4 ಈಕ್ವಲ್ ಟು 0 ಪ್ಲಸ್ 3. ಹಾಗಾದ್ರೆ 0 ಮೈನಸ್ 3 ಪ್ಲಸ್ 3 ಅಂದ್ರೆ ಇದರ ಬೆಲೆ ಏನಾಗುತ್ತೆ, ಪ್ಲಸ್ 3 ಆಗುತ್ತೆ. ಯಾವಾಗ x ಈಕ್ವಲ್ ಟು 0 ಇರ್ತಾ ಅಲ್ಲಿ ಬಹುಪದೋಕ್ತಿಯ ಬೆಲೆ ಏನಾಗುತ್ತೆ, ಪ್ಲಸ್ 3 ಆಗುತ್ತೆ. ತಿಳಿತಲ್ವಾ? ಇವಾಗ ಎರಡನೇದ್ ನೋಡ್ರಿ, ಏನಿದೆ ಅಂದ್ರೆ x ಈಕ್ವಲ್ ಟು -1. x ಈಕ್ವಲ್ ಟು -1 ಈ ಬಹುಪದೋಕ್ತಿಯಲ್ಲಿ, ಆ ಬಹುಪದೋಕ್ತಿ ಯಾವುದು, 5x ಮೈನಸ್ 4x² ಪ್ಲಸ್ 3. ಹಾಗಾದ್ರೆ x ಈಕ್ವಲ್ ಟು -1 ಎಲ್ಲೆಲ್ಲಿ x ಇದೆಯಲ್ಲ ಅಲ್ಲಿ ಏನ್ ಮಾಡ್ಬೇಕು, ನಾವು -1 ಅನ್ನ ಹಾಕ್ತಾ ಹೋಗ್ಬೇಕು. 5 ಇಂಟು -1, 4 ಇಂಟು -1² ಪ್ಲಸ್ 3. ಇಲ್ಲಿ ನೋಡಿ, -1² ಅಂದ್ರೆ ಇದ್ರ ಅರ್ಥ -1 ಅನ್ನ 2 ಸಲ ಗುಣಿಸ್ಬೇಕು ನಾವು. ಹೌದಾ, -1 ಇಂಟು -1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಒಂದ್ಲೆ 1. ತಿಳಿತಾ? ಹಾಗಾದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, 5 5 ಮೈನಸ್ 4. ಇವಾಗ -1² ಅಂದ್ರೆ ಅದ್ರ ಬೆಲೆ ಏನು, 1 ಪ್ಲಸ್ 3. -4 ಪ್ಲಸ್ ಇಂಟು ಮೈನಸ್ ಮೈನಸ್, 4 4 ಪ್ಲಸ್ 3. ಈ ಎರಡೂ ಸಂಖ್ಯೆಗಳಿಗೆ ಇಲ್ಲಿ ಮೈನಸ್ ಇದ್ದಾಗ ಇವೆರಡನ್ನ ಕೂಡಿಸ್ಬೇಕು. -5 -4 -9 ಆಗುತ್ತೆ. ಸಂಕಲನವನ್ನ ಮಾಡ್ಬೇಕು, ಬಟ್ ಚಿಹ್ನೆ ಏನ್ ಇಡ್ಬೇಕು, ಮೈನಸ್ ಇಡ್ಬೇಕು. ಪ್ಲಸ್ 3. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿಬೇಕಾಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ, ಮೈನಸ್ ಇದೆ. ಹೌದಾ, -9 ಪ್ಲಸ್ 3. ದೊಡ್ಡದು ಯಾವ್ದು ಇದ್ರಲ್ಲಿ, 9. 9 ನ ಚಿಹ್ನೆ ಏನಿದೆ, ಮೈನಸ್ ಇದೆ. 9ರಲ್ಲಿ 3 ಹೋಗ್ಬೇಕು. 9 ಅಲ್ಲಿ 3 ಹೋದ್ರೆ 6. ಅದು ಯಾವ 6, -6. ತಿಳಿತಾ ಮಕ್ಕಳೇ? ಇವಾಗ ನೋಡಿ, ಇನ್ನೊಂದು ಏನಿದೆ ಅಂದ್ರೆ ಮೂರನೇ ಪ್ರಶ್ನೆ, x ಈಕ್ವಲ್ ಟು 2. x ಈಕ್ವಲ್ ಟು 2 ಇಲ್ಲಿ ಈ ಬಹುಪದೋಕ್ತಿ 5x ಮೈನಸ್ 4x² ಪ್ಲಸ್ 3. 5x ಮೈನಸ್ 4x² ಪ್ಲಸ್ 3 ಅಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಎಲ್ಲಿ x ಇದೆ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಇವಾಗ 2 ಅನ್ನ ಹಾಕ್ತಾ ಹೋಗ್ಬೇಕು. ಇವಾಗ 5 ಇಂಟು 2 ಮೈನಸ್ 4 2² ಪ್ಲಸ್ 3. ಹೌದಾ, 5 10 ಮೈನಸ್ 4 2 4 ಪ್ಲಸ್ 3. 10 ಮೈನಸ್ 4 16 ಪ್ಲಸ್ 3. 10ಕ್ಕೆ 3 ಕೂಡಿಸಿದಾಗ ಏನಾಗುತ್ತೆ, 13 ಆಗುತ್ತೆ. 13 ಮೈನಸ್ 16. ಇವಾಗ ಒಂದ್ ಸಂಖ್ಯೆ ಚಿಹ್ನೆ ಏನಿದೆ, ಇಲ್ಲಿ ಪ್ಲಸ್ ಐತಿ, ಇದ್ರ ಚಿಹ್ನೆ ಏನಿದೆ, ಮೈನಸ್ ಇದೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು, 16. 16 ಚಿಹ್ನೆ ಏನೈತಿ, ಮೈನಸ್ ಐತಿ. ಮೈನಸ್ 16ರಲ್ಲಿ 13 ಹೋದ್ರೆ 3 ಮೈನಸ್ 3. ತಿಳಿತಲ್ವಾ? ಈ ರೀತಿಯಾಗಿ ನಾವು ಬಹುಪದೋಕ್ತಿ ಒಳಗ ಬೆಲೆಗಳನ್ನ ಏನ್ ಮಾಡ್ಬೇಕು, ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P(0), P(1) ಮತ್ತೆ P(2) ಗಳನ್ನ ಕಂಡುಹಿಡಿಯಿರಿ. ಪ್ರತಿಯೊಂದು ಬಹುಪದೋಕ್ತಿಗೂ
ಹೌದಾ? ಇಲ್ಲಿ 4 ಬಹುಪದೋಕ್ತಿಗಳದಾವ್. ಯಾವ ರೀತಿ ನೋಡ್ರಿ, ಮೊದಲನೇ ಬಹುಪದೋಕ್ತಿ. ಇಲ್ಲಿ ಮೊದಲನೇ ಬಹುಪದೋಕ್ತಿ ಏನಿದೆ ಅಂದ್ರೆ ಪಿ ಆಫ್ ವೈ. ಪಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ. ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ 1. ಈ ಬಹುಪದೋಕ್ತಿಯಲ್ಲಿ ನಾವು ಒಂದ್ಸಲ ಪಿ ಆಫ್ 0 ಹಾಕ್ಬೇಕು, ಪಿ ಆಫ್ 1 ಹಾಕ್ಬೇಕು, ಮತ್ತೆ ಪಿ ಆಫ್ 2 ಹಾಕ್ತಾ ಹೋಗ್ಬೇಕು. ತಿಳಿತಲ್ವಾ? ಇವಾಗ ಫಸ್ಟಿಗೆ ಏನ್ ಹಾಕ್ಬಿಡೋಣ, ಪಿ ಆಫ್ 0 ಹಾಕೋಣ. ಪಿ ಆಫ್ 0 ಇಸ್ ಈಕ್ವಲ್ ಟು 0 ಸ್ಕ್ವೇರ್ ಮೈನಸ್ 0 ಪ್ಲಸ್ 1. 0 ಸ್ಕ್ವೇರ್ ನ ಬೆಲೆ ಏನು? 0 ಮೈನಸ್ 0 ಪ್ಲಸ್ 1. ಏನಾಗುತ್ತೆ ಇದ್ರ ಬೆಲೆ? 1 ಆಗುತ್ತೆ. ಹೌದಾ? ಇದು ಎದ್ರ ವ್ಯಾಲ್ಯೂ? ಪಿ ಆಫ್ 0 ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ತಿಳಿತಾ? ಇವಾಗ ಏನ್ ಮಾಡೋಣ ನಾವು, ಪಿ ಆಫ್ 1 ಅನ್ನು ಹಾಕೋಣ. ಪಿ ಆಫ್ 0 ವ್ಯಾಲ್ಯೂ ಏನ್ ಬಂತು? 1 ಬಂತು. ಇವಾಗ ಪಿ ಆಫ್ 1 y ಸ್ಕ್ವೇರ್ ಮೀನ್ಸ್ 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1. 1 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಮೈನಸ್ 1 ಪ್ಲಸ್ 1, ಇವೆರಡು ಪ್ಲಸ್ ಇದಾವೆ. 1 ಪ್ಲಸ್ 1 2. 2 ಮೈನಸ್ 1, ಎರಡರಲ್ಲಿ 1 ಹೋದ್ರೆ 1. ಇದು ಎದ್ರ ವ್ಯಾಲ್ಯೂ ಆಯ್ತು? ಪಿ ಆಫ್ 1 ಈಕ್ವಲ್ ಟು 1 ಬಂತು. ಪಿ ಆಫ್ 1 ಈಕ್ವಲ್ ಟು ಏನ್ ಬಂತಿಲ್ಲಿ? 1 ಬಂತು. ಇವಾಗ ನೆಕ್ಸ್ಟ್ ಏನ್ ಹಾಕ್ಬೇಕು ನಾವು? ಪಿ ಆಫ್ 2 ಹಾಕ್ಬೇಕು. ಪಿ ಆಫ್ 2 ಹಾಕಿದಾಗ ಏನ್ ಬರುತ್ತೆ ನೋಡೋಣ. ಪಿ ಆಫ್ 2 ವೈ ಸ್ಕ್ವೇರ್ 2 ಸ್ಕ್ವೇರ್. ಹೌದಾ? ಮೈನಸ್ 1 ಪ್ಲಸ್ 1, 2 ಏಳೆ 4 ಮೈನಸ್ 1 ಪ್ಲಸ್ 1. 4 1 ಏನು? 5. 4 ಪ್ಲಸ್ 1 5. ಹೌದಾ? 4 1 5. ಇವಾಗ 5 ಮೈನಸ್ 1, 5ರಲ್ಲಿ 1 ಹೋದ್ರೆ 4. ಪಿ ಆಫ್ 2 ಏನ್ ಬಂತು ಇವಾಗ ಇಲ್ಲಿ ನಮ್ಗೆ? 4 ಬಂತು. ತಿಳಿತಲ್ವಾ? ಸ್ವಲ್ಪ ನೋಡ್ರಿ ಚೇಂಜಸ್ ಹಾಕ್ಬೇಕಾಗಿತ್ತು ಇಲ್ಲಿ. ಏನಂದ್ರೆ y ಏನಿದೆ? 2 ಆಗ್ಬೇಕಾಗಿತ್ತು. ಸಾರಿ, ಇಲ್ಲಿ ನೋಡಿ ಇದೇನಾಗಬೇಕು? 2 ಆಗ್ಬೇಕು. ತಿಳಿತಾ? 4 1 5. 5 ಮೈನಸ್ 2. 5 ಮೈನಸ್ 2 ಅಂದ್ರೆ ಏನಾಗುತ್ತೆ ಇಲ್ಲಿ? 3 ಆಗುತ್ತೆ. ನೋಡಿ ಮಕ್ಕಳೇ, ಕನ್ಫ್ಯೂಷನ್ ಆಗಬೇಡಿ. y ಸ್ಕ್ವೇರ್ ಮೈನಸ್ 5 ಪ್ಲಸ್ 1. y ಸ್ಕ್ವೇರ್ ಮೀನ್ಸ್ 2 ಸ್ಕ್ವೇರ್ ಅಂದ್ರೆ 2 ರ ಘಾತ 2 ಮೈನಸ್ y ಬೆಲೆ ಏನ್ ಹಾಕ್ಬೇಕಾಗಿತ್ತು? ನಾನು 2 ಹಾಕ್ಬೇಕಾಗಿತ್ತು. 2 ಪ್ಲಸ್ 1, 2 ಏಳೆ 4 ಮೈನಸ್ 2 ಪ್ಲಸ್ 1. 4ಕ್ಕೆ 1 ಕೂಡಿಸಿದ್ರೆ 5 ಮೈನಸ್ 2, 5ರಲ್ಲಿ 2 ಹೋದ್ರೆ 3. ಪಿ ಆಫ್ 2 ಏನ್ ಬಂತಂದ್ರೆ ನಮ್ಗೆ ಇವಾಗ 3 ಸಿಕ್ತು. ಪಿ ಆಫ್ 2 ನ ವ್ಯಾಲ್ಯೂ ಏನ್ ಸಿಕ್ತು? 3 ಸಿಕ್ತು. ಇದು ಒಂದು ಬಹುಪದೋಕ್ತಿ ಆಯ್ತು. ಇನ್ನೊಂದು ಬಹುಪದೋಕ್ತಿ ಏನಿದೆ ಅಂದ್ರೆ ಇಲ್ಲಿ ಎರಡನೇ ಬಹುಪದೋಕ್ತಿ ನೋಡಿ, ಪಿ ಆಫ್ ಟಿ. ಪಿ ಆಫ್ ಟಿ ಇಸ್ ಈಕ್ವಲ್ ಟು, ಹೌದಾ, 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್. ನೋಡಿ ಮಕ್ಕಳೇ, ಬಹುಪದೋಕ್ತಿ ಏನಿದೆ ಅಂದ್ರೆ ಪಿ ಆಫ್ ಟಿ ಇಸ್ ಈಕ್ವಲ್ ಟು 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್. ಹಾಗಾದ್ರೆ ಇಲ್ಲಿ ನಾವ್ ಏನ್ ಹಾಕ್ಬೇಕು? ಪಿ ಆಫ್ 0 ಅನ್ನ ಹಾಕ್ಬೇಕು. ಪಿ ಆಫ್ 0 ಹಾಕಿದಾಗ 2 ಪ್ಲಸ್, ಹೌದಾ, 0 ಪ್ಲಸ್ 2 ಇಂಟು 0 ಸ್ಕ್ವೇರ್ ಮೈನಸ್ 0 ಕ್ಯೂಬ್. ಇವಾಗ ನೋಡಿ 2 ಪ್ಲಸ್ 0 ಎನಿಥಿಂಗ್ ಮಲ್ಟಿಪ್ಲೈ, ಯಾವ್ದೋ ಒಂದು ಸಂಖ್ಯೆಗೆ 0ನ ಗುಣಿಸಿದಾಗ ಉತ್ತರ ಏನ್ ಬರ್ತಾ? 0 ಬರುತ್ತೆ. ಮೈನಸ್ 0. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನ್ ಬಂತು? 2 ಬಂತು. ಪಿ ಆಫ್ 0 ಈಕ್ವಲ್ ಟು ಏನ್ ಸಿಕ್ತಿಲ್ಲ ನಮ್ಗೆ? 2 ಸಿಕ್ತು. ತಿಳಿತಾ? ಇವಾಗ ನಾ ಏನ್ ಹಾಕ್ಬೇಕು? ಪಿ ಆಫ್ 1 ಅನ್ನ ಹಾಕ್ಬೇಕು. ಪಿ ಆಫ್ 1 ತಿಳಿತಾ? ಹಾಗಾದ್ರೆ ಪಿ ಆಫ್ 1 ಏನಾಗುತ್ತೆ? 2 ಪ್ಲಸ್ ಟಿ ಅಂದ್ರೆ 1, ಹೌದಾ, ಪ್ಲಸ್ 2 ಟಿ ಸ್ಕ್ವೇರ್ ಮೀನ್ಸ್ 1 ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್. ಟಿ ಕ್ಯೂಬ್ ಅಂದ್ರೆ 1 ಕ್ಯೂಬ್, ಹೌದಾ. ಹಾಗಾದ್ರೆ 2 ಪ್ಲಸ್ 1 ಪ್ಲಸ್ 2, 2ನ್ನ ಒಂದ್ಸಲ ಗುಣಿಸ್ರಿ. ಸಾರಿ, 1ನ್ನ 2 ಸಲ ಗುಣಿಸ್ರಿ. ಏನ್ ಬರ್ತೆ? 1 ಬರ್ತ. ಮೈನಸ್ 1ನ್ನ 3 ಸಲ ಗುಣಿಸ್ರಿ. 1 ಬರ್ತೆ, ಹೌದಾ. 2 ಪ್ಲಸ್ 1 ಪ್ಲಸ್ 2 ಮೈನಸ್ 1, ಹೌದಾ. ಹಾಗಾದ್ರೆ 2 1 3, 3 2 5, 5 ಮೈನಸ್ 1. ಪಿ ಆಫ್ 5ರಲ್ಲಿ 1 ಹೋದ್ರೆ 4. ಪಿ ಆಫ್ 1 ಏನಾಗಿತ್ತು ಇಲ್ಲಿ ನಮ್ಗೆ? 4 ಸಿಕ್ತು. ತಿಳಿತಾ? ಇದೇ ರೀತಿ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಪಿ ಆಫ್ 2 ಅನ್ನ ಹಾಕ್ಬೇಕು. ಪಿ ಆಫ್ 2. ಹಾಗಾದ್ರೆ 2 ಟಿ ಏನು? 2 ಪ್ಲಸ್ 2, ಹೌದಾ. ನೆಕ್ಸ್ಟ್ ಏನಾಗುತ್ತೆ? 2 ಸ್ಕ್ವೇರ್
ಮೈನಸ್ 2 ಕ್ಯೂಬ್ ಅಂದ್ರೆ 2 ರ ಘಾತ 3. ಇವಾಗ ಏನಾಗುತ್ತೆ ನೋಡಿ, 2 ಪ್ಲಸ್ 2 ಪ್ಲಸ್ 2 2 ಸ್ಕ್ವೇರ್ ಮೀನ್ಸ್ 4, 2 4 ಮೈನಸ್ 2 ಕ್ಯೂಬ್ ಅಂದ್ರೆ 2 ರ ಘಾತ 3 ಅಂದ್ರೆ 2ಅನ್ನ 3 ಸಲ ಗುಣಿಸ್ಬೇಕು. 2 ಇಂಟು 2 ಇಂಟು 2 2 4 4 8 ಮೈನಸ್ 8. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ ನಿಮ್ಗೆ ಈಸಿ ಆಗ್ಬೇಕಂದ್ರೆ 2 ಪ್ಲಸ್ 4 8 ಮೈನಸ್ 8. ಒಂದ್ ಆಪ್ಷನ್ ನಮ್ಮ ಹತ್ರ ಏನಿದೆ ಅಂದ್ರೆ 2ಕ್ಕೆ 2 ಕೂಡಿಸಿದ್ರೆ 4 4 ಪ್ಲಸ್ 8 12. ಹೌದಾ? ಈ ರೀತಿನೂ ಮಾಡ್ಬೋದು. ಸೊ ಇವಾಗ ಮೈನಸ್ 8 ಪ್ಲಸ್ 8 ಕೂಡ ನಾವೇನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಕೋಬಹುದು. 2ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬಂತು, 4 ಬಂತು. ನೋಡಿ ಇಲ್ಲಿ ಮಕ್ಕಳೇ, 2 2 4 4 8 12 12ರಲ್ಲಿ 8 ಹೋದ್ರೆ 4. ಈ ರೀತಿನೂ ಮಾಡ್ಬೋದು. ಅಥವಾ ಈ ಪ್ಲಸ್ 8 ಮೈನಸ್ 8 ನಾವು ಕ್ಯಾನ್ಸಲ್ ಮಾಡಿ 2ಕ್ಕೆ 2 ಕೂಡಿಸಿದ್ರೆ ಏನಾಗುತ್ತೆ, 4 ಆಗುತ್ತೆ. ಇದೇನಿದು, ಪಿ ಆಫ್ 2. ನೋಡಿ ನಮ್ಗೆ ಇಲ್ಲಿ ಪಿ ಆಫ್ 2 ಏನ್ ಸಿಕ್ತು, 4 ಸಿಕ್ತು. ನೀವು ಕೂಡ ರಫ್ ಬುಕ್ ಅನ್ನ ತಗೋರಿ. ನಿಮ್ಮ ಹತ್ರ ರಫ್ ಬುಕ್ ಅನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಲೆಕ್ಕಗಳು ಏನಾಗುತ್ತೆ ತಿಳಿಯುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ 3ನೇ ಪ್ರಶ್ನೆ ಏನಿದೆ ಅಂದ್ರೆ ಪಿ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಹೌದಾ? ನಮ್ಗೆ ಗೊತ್ತಿದೆ ಪಿ ಆಫ್ 0. ಮೊದಲಿಗೆ ನಾವೇನ್ ತಗೋಬೇಕು, ಪಿ ಆಫ್ 0 ತಗೋಬೇಕು. ಎಕ್ಸ್ ಕ್ಯೂಬ್ ಮೀನ್ಸ್ 0 ಕ್ಯೂಬ್. 0 ಕ್ಯೂಬ್ ಅಂದ್ರೆ 0ನೇ ಬರುತ್ತೆ. ಇದೇನು, ಪಿ ಆಫ್ 0. ತಿಳಿತಾ? ಇದೇನು, ಪಿ ಆಫ್ 0. ಇವಾಗ ನಾವ್ ಏನ್ ಕಂಡಿಡ್ಬೇಕು, ಪಿ ಆಫ್ 1. ಪಿ ಆಫ್ 1 ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಎಕ್ಸ್ ಕ್ಯೂಬ್ ಮೀನ್ಸ್ 1 ಕ್ಯೂಬ್. ಹೌದಾ? 1 ಕ್ಯೂಬ್ ಅಂದ್ರೆ 1ಅನ್ನ 3 ಸಲ ಗುಣಿಸಿ 1 ಬರುತ್ತೆ. ಪಿ ಆಫ್ 1 ಇಸ್ ಈಕ್ವಲ್ ಟು ಏನ್ ಬಂತು ಇವಾಗ ಇಲ್ಲಿ ನಮ್ಗೆ, 1 ಬಂತು. ತಿಳಿತಲ್ವಾ? ಇವಾಗ ನೆಕ್ಸ್ಟ್ ಏನ್ ಹಾಕ್ಬೇಕು ನಾನು, ಪಿ ಆಫ್ 2. ಪಿ ಆಫ್ 2 ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಎಕ್ಸ್ ಕ್ಯೂಬ್ ಅಂದ್ರೆ 2 ಕ್ಯೂಬ್. 2 ಕ್ಯೂಬ್ 2ಅನ್ನ 3 ಸಲ ಗುಣಿಸಿ 8 ಬರುತ್ತೆ. 2 4 4 8. ಪಿ ಆಫ್ 2 ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ನನಗೆ, 8 ಬಂತು. ತಿಳಿತಾ? ಇದು 3ನೇ ಪ್ರಶ್ನೆ. ಇವಾಗ ನಾವ್ ಇದರಲ್ಲಿ 4ನೇ ಪ್ರಶ್ನೆಯನ್ನ ನೋಡೋಣ. 4ನೇ ಪ್ರಶ್ನೆ ಏನಿದೆ ಅಂದ್ರೆ ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1. ಇಲ್ಲಿನೂ ಕೂಡ ನಾವ್ ಏನ್ ಮಾಡ್ಬೇಕು, ಪಿ ಆಫ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಲ್ಲಿ ಎಲ್ಲಿ ಎಕ್ಸ್ ಇದೆ ಅವಾಗ ಒಂದ್ಸಲ 0 ಹಾಕ್ಬೇಕು, ಒಂದ್ಸಲ ಏನ್ ಹಾಕ್ಬೇಕು 1, ಇನ್ನೊಂದ್ಸಲ 2 ಹಾಕ್ಬೇಕು. ಫಸ್ಟಿಗೆ ಏನ್ ಹಾಕೋಣ, ಪಿ ಆಫ್ 0 ಹಾಕೋಣ. 0 ಮೈನಸ್ 1 0 ಪ್ಲಸ್ 1. ಹೌದಾ? ಹಾಗಾದ್ರೆ 0 ಮೈನಸ್ 1 ಏನಾಗುತ್ತೆ, ಬೆಲೆ ಮೈನಸ್ 1 ಆಗುತ್ತೆ. ಇಲ್ಲಿ ಚಿಹ್ನೆ ಏನಿರ್ಲ ಅಂದ್ರೆ ಏನಿರುತ್ತೆ, ಇಂಟು ಇರುತ್ತೆ. ಹೌದಾ? ಹಾಗಾದ್ರೆ ಪಿ ಆಫ್ ಮೈನಸ್ 1, 0 ಒಳಗ ಮೈನಸ್ 1 ಹೋದ್ರೆ ಮೈನಸ್ 1, 0 ಪ್ಲಸ್ 1 1. 1 ಇಂಟು 1 1 ಪ್ಲಸ್ ಆದ್ರೆ ಇಲ್ಲಿ ಪ್ಲಸ್ ಒಂದು ಮೈನಸ್ ಇದೆ. ಹಾಗಾದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಪಿ ಆಫ್ 0 ಈಕ್ವಲ್ ಟು ಏನ್ ಸಿಕ್ತಿವಾಗ ಇಲ್ಲಿ ನನಗೆ, ಮೈನಸ್ 1 ಸಿಕ್ತು. ತಿಳಿತಾ? ಇವಾಗ ನೆಕ್ಸ್ಟ್ ನೋಡಿ, ಪಿ ಆಫ್ 1 ಹಾಕೋಣ ಇದೇ ರೀತಿ. ಪಿ ಆಫ್ 1 ಎಕ್ಸ್ ಮೈನಸ್ 1 ಮೀನ್ಸ್ 1 ಮೈನಸ್ 1. ಎಕ್ಸ್ ಪ್ಲಸ್ 1 1 ಪ್ಲಸ್ 1. ಹೌದಾ? 1ರಲ್ಲಿ 1 ಹೋದ್ರೆ 0. 1 ಮೈನಸ್ 1 ಈಕ್ವಲ್ ಟು 0 ಇಂಟು 1 ಪ್ಲಸ್ 1 2. 2 ಇಂಟು 0 0. ಇದೇನು, ಪಿ ಆಫ್ 1. ಪಿ ಆಫ್ 1 ನ ವ್ಯಾಲ್ಯೂ ಏನ್ ಸಿಕ್ತಿ ಇವಾಗ ನಮ್ಗಿಲ್ಲಿ, 0 ಸಿಕ್ತು. ತಿಳಿತಲ್ವಾ? ಇವಾಗ ನೆಕ್ಸ್ಟ್ ಏನ್ ಹಾಕೋಣ, ಪಿ ಆಫ್ 2 ಹಾಕೋಣ. ನೋಡಿ, ಪಿ ಆಫ್ 2 2 ಮೈನಸ್ 1 2 ಮೈನಸ್ 1. ದೆನ್ ನೆಕ್ಸ್ಟ್ 2 ಪ್ಲಸ್ 1. 2 ಮೈನಸ್ 1 2ರಲ್ಲಿ 1 ಹೋದ್ರೆ 1 ಇಂಟು 2 1 3 2 1 3 3 1 3. ಪಿ ಆಫ್ 2 ಏನ್ ಸಿಕ್ತಿವಾಗ ಇಲ್ಲಿ ನಮ್ಗೆ 3 ಸಿಕ್ತು. ತಿಳಿತಾ? ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಬೆಲೆಗಳನ್ನ ಕಂಡು ಹಿಡಿತಾ ಹೋಗ್ಬೇಕು. ಇವಾಗ ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನವುಗಳು ಅವುಗಳ ಎದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೆಂದು ಪರಿಶೀಲಿಸಿ. ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳ ಹೌದು ಅಲ್ಲ ಅಂತ ನಾವ್ ಏನ್ ಮಾಡ್ಬೇಕು, ಕಂಡುಹಿಡಿತಾ ಹೋಗ್ಬೇಕು. ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನೋಡಿ, ಮೊದಲಿಗೆ ಪ್ರತಿಯೊಂದು ಬಹುಪದೋಕ್ತಿಗೂ ಇಲ್ಲಿ ಏನ್ ಮಾಡ್ಯಾರ, ವ್ಯಾಲ್ಯೂಸ್ ಅನ್ನ
ಕೊಟ್ಟಾರ. ಹೌದಾ, ಇಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಹೌದಾ, 3x plus 1 3x plus 1 when x is equal to -1/3. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x plus 1, ಹೌದಾ, x ಇಸ್ ಈಕ್ವಲ್ ಟು -1/3. ಹಾಗಾದ್ರೆ ಇಲ್ಲಿ ಏನ್ ಹಾಕ್ಬೇಕು ನಾವು? ಪಿ ಆಫ್ ಎಕ್ಸ್ ಎಲ್ಲಿ x ಇದೆಯಲ್ಲ ಅಲ್ಲಿ -1/3 ಅನ್ನ ಹಾಕ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇವಾಗ ಪಿ ಆಫ್ -1/3 3 into -1/3 +1, ಹೌದಾ. ಹಾಗಾದ್ರೆ ಈ 3 ಮೂರ ಒಂದ್ಲೆ ಉಳಿತೇನ? -1 +1 ಏನಾಗುತ್ತ? 0 ಆಗುತ್ತ. ಪಿ ಆಫ್ -1/3 ಇಸ್ ಈಕ್ವಲ್ ಟು ಏನಾತ? 0 ಆತ. 0 ಆತಂದ್ರೆ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಬರಿಬೇಕು ನಾವು. ಇಲ್ಲಿ ನೋಡಿ, ನಾ ಶಾರ್ಟ್ಕಟ್ ಆಗಿ ಬರಿತೀನಿ. ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ತಿಳಿತಲ್ವಾ? ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ಯಾಕ? ಪಿ ಆಫ್ -1/3 ಈಕ್ವಲ್ ಟು ಏನ್ ಬಂತು? 0 ಬಂತು. ಇಲ್ಲಿ ನೋಡಿ, ಯಾವಾಗ ನಮ್ಮ ಉತ್ತರ 0 ಬರ್ತಲ್ಲ ಅದು ಶೂನ್ಯತೆ, ಯಾವಾಗ ಉತ್ತರ ಬರಲ್ಲ ಅದು ಶೂನ್ಯತೆ ಆಗಿಲ್ಲ. ತಿಳಿತಾ? ಇಲ್ಲಿ ಏನಾದ್ರೂ ಬೇರೆ ಸಂಖ್ಯೆ ಬಂತಂದ್ರೆ ಅದು ಏನಾಗಿರೋದಿಲ್ಲ? ಶೂನ್ಯತೆ ಆಗಿರೋದಿಲ್ಲ. ಯಾವಾಗಲೇ 0 ಬರ್ತಾ ಅದು ಏನಾಗಿರುತ್ತೆ? ಶೂನ್ಯತೆ ಆಗಿರ್ತದೆ. ತಿಳಿತಲ್ವಾ? ಇವಾಗ ಎರಡನೇ ಪ್ರಶ್ನೆ ನೋಡ್ರಿ. ಥರ್ಡ್ ಮೇನ್ ಒಳಗ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x minus pi. 5x minus pi. ಇಲ್ಲಿ x is equal to 4/5. x is equal to ಏನ? 4/5. ಹಾಗಾದ್ರೆ ನೋಡಿ, ಇಲ್ಲಿ p of x means 4/5, ಹೌದಾ? 4/5. ಹಾಗಾದ್ರೆ 5 into x ಅಂದ್ರೆ ಏನು? 4/5 minus 5 minus pi. 5 ಒಂದ್ಲೆ. ಇವಾಗ ಏನ್ ಬಂತು ನನ್ನ ಉತ್ತರ? 4 minus pi. ಪಿ ಆಫ್ 4/5 4 minus pi ಬಂತಂದ್ರೆ 4 minus pi 0 ಈಕ್ವಲ್ ಇದೆಯಾ? ಇಲ್ಲ. ಹಾಗಾದ್ರೆ ಇದೇನಾಗಿಲ್ಲ? ಶೂನ್ಯತೆ ಅಲ್ಲ. ಶೂನ್ಯತೆ ಅಲ್ಲ ಅಂತ ನಾವೇನ್ ಮಾಡ್ಬೇಕು? ಇಲ್ಲಿ ಕಾರಣವನ್ನ ಕೊಡ್ಬೇಕು. ಯಾಕ? 4 minus pi is not equal to 0. ಇದು 0ಗೆ ಸಮ ಆಗಿಲ್ಲ, ಅದಕ್ಕೆ ಇದು ಏನಲ್ಲ? ಶೂನ್ಯತೆ ಅಲ್ಲ. ತಿಳಿತಲ್ವಾ? ಇವಾಗ ನೋಡಿ, ಮೂರನೇ ಪ್ರಶ್ನೆ ಏನೈತೆ ಅಂದ್ರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² -1. ಇಲ್ಲಿ x is equal to 1 ಮತ್ತೆ -1. ಇಲ್ಲಿ x equal to 1 ಹಾಕಿದ್ರೆ 0 ಬರ್ತು, ಅಥವಾ x equal to -1 ಹಾಕಿದ್ರೆ 0 ಬರ್ತು ಅಂತ ಎರಡು ಕಂಡೀಷನ್ ಅನ್ನು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ? ಚೆಕ್ ಮಾಡ್ಬೇಕು. ಫಸ್ಟ್ ಗೆ ಏನ್ ಮಾಡೋಣ? +1 ಹಾಕೋಣ. ಪಿ ಆಫ್ 1 1² -1. 1² ಅಂದ್ರೆ 1 -1 0. ಹಾಗಾದ್ರೆ ಪಿ ಆಫ್ 1 ಏನ್ ಬಂತು? ಇಲ್ಲಿ ನಮ್ಗೆ 0 ಬಂತು. ಇವಾಗ ನೆಕ್ಸ್ಟ್ ಏನ್ ಹಾಕೋಣ? ಪಿ ಆಫ್ -1 ಹಾಕೋಣ. -1² ಅಂದ್ರೆ 1 -1 0. ಪಿ ಆಫ್ -1. ಹಾಗಾದ್ರೆ ಇಲ್ಲಿ x equal to 1, -1 ಇವು ಎರಡೂ ಕೂಡ ಏನಾಗ್ಯವು? ಬಹುಪದೋಕ್ತಿ ಪಿ ಆಫ್ x² -1 ಗೆ ಶೂನ್ಯತೆಗಳಾಗಿವೆ ಅಂತ ಬರಿಬೇಕು. ಇನ್ನೊಮ್ಮೆ ನೋಟ್ ಮಾಡ್ಕೊಂತೀರಾ? ಏನು? x is equal to 1, -1 ಗಳು ಬಹುಪದೋಕ್ತಿ. ನಮ್ಗೆ ಇಲ್ಲಿರುವಂತ ಬಹುಪದೋಕ್ತಿ ಯಾವುದು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² -1 ನ ಶೂನ್ಯತೆ ಆಗಿದೆ ಅಂತ ನಾವೇನ್ ಮಾಡ್ಬೇಕು? ಇಲ್ಲಿ ಬರಿಬೇಕು. ತಿಳಿತಲ್ವಾ ಯಾವ ರೀತಿ ಬರಿಬೇಕಂತ? ಇವಾಗ ಇಲ್ಲಿ ನಮ್ಮ ನಾಲ್ಕನೇ ಪ್ರಶ್ನೆ ನೋಡಿ. ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x + 1.
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 2. ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 2. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ -1, 2. ಇವಾಗ ಯಾವ್ದು ಶೂನ್ಯತೆ ಅಂತ ನಾವೇನ್ ಮಾಡೋಣ ಕಂಡುಹಿಡಿಯೋಣ. ಹಾಗಾದ್ರೆ ಪಿ ಆಫ್ -1 -1 ಪ್ಲಸ್ 1 -1 ಪ್ಲಸ್ 1. ಇವಾಗ ಎಕ್ಸ್ ಈಕ್ವಲ್ ಟು -1 -2. -1 ಅಲ್ಲಿ -1 ಹೋದ್ರೆ 0. -1 -2 -3. -3 ಇಂಟು 0 0. ಪಿ ಆಫ್ -1 ಏನ್ ಬಂತು 0 ಬಂತು. ತಿಳಿತಾ? ಹಾಗಾದ್ರೆ ಪಿ ಆಫ್ 2 is equal to 2 plus 1 2 minus 2 2 1 3 3 into -2 ಒಳಗ 2 ಹೋದ್ರ 0 3 into 0 0. ಪಿ ಆಫ್ 2 is equal to ಇಲ್ಲಿ ಕೂಡ ಏನ್ ಬಂತು 0 ಬಂತು. ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬೋದು ಇದು ಕೂಡ ಶೂನ್ಯತೆಗಳಾಗಿವೆ. ಪಿ ಆಫ್ ಎಕ್ಸ್ is equal to x plus 1 into x minus 2 is equal to ಇಲ್ಲಿ x is equal to -1 and 2 ಶೂನ್ಯತೆ ಆಗಿದೆ. ಇಲ್ಲಿ ಏನಾಗಿದೆ ಆಗಿದೆ ಅಂತ ನಾವೇನ್ ಮಾಡ್ಬೇಕು ಬರಿಬೇಕು. ತಿಳಿತಲ್ವಾ? ನೆಕ್ಸ್ಟ್ ಇಲ್ಲಿ ನಮ್ಮ 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಏನೈತೆ ಅಂದ್ರ ಪಿ ಆಫ್ ಎಕ್ಸ್ is equal to x square. ಪಿ ಆಫ್ ಎಕ್ಸ್ is equal to x square. x is equal to 0. ಇವಾಗ x ಎಲ್ಲಿದೆ ಅಲ್ಲಿ ಏನ್ ಹಾಕ್ಬೇಕು ನಾವು 0 ಹಾಕ್ಬೇಕು. ಪಿ ಆಫ್ 0 is equal to 0 ಸ್ಕ್ವೇರ್ ಅಂದ್ರೆ ಇದ್ರ ಬೆಲೆ ಏನಾಯ್ತಪ್ಪ 0 ಆಯ್ತು. ಹಾಗಾದ್ರೆ ಇದು ಕೂಡ ಒಂದು ಏನಾಗಿದೆ ಶೂನ್ಯತೆ ಆಗಿದೆ. ಶೂನ್ಯತೆ ಆಗಿದೆ. ತಿಳಿತಾ? ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ. 6ನೇ ಪ್ರಶ್ನೆ ಏನಿದೆ ಅಂದ್ರೆ ಇಲ್ಲಿ ನಮ್ಗೆ ನಮ್ಮ ಪ್ರಶ್ನೆ ಅಭ್ಯಾಸದಲ್ಲಿನ 6ನೇ ಪ್ರಶ್ನೆ ಪಿ ಆಫ್ ಎಕ್ಸ್ is equal to L into x plus m. ಹಾಗಾದ್ರೆ x is equal to -m divided by L. x is equal to -m divided by L. ಹಾಗಾದ್ರೆ L into P of -m by L. ಹೌದಾ? L into -m by L plus m. ಈ ಎಲ್ಲೂ ಕೂಡ ಏನಾಯ್ತು ಕ್ಯಾನ್ಸಲ್ ಆಯ್ತು. -m plus m equal to 0. P of -m divided by L is equal to ಏನ್ ಬಂತು 0 ಬಂತು. ಹಾಗಾದ್ರೆ ಇದು ಕೂಡ ಏನಾಗಿದೆ ಶೂನ್ಯತೆ ಆಗಿದೆ ಅಂತ ನಾವೇನ್ ಮಾಡ್ಬೇಕು ಇಲ್ಲಿ ಕನ್ಸಿಡರ್ ಮಾಡ್ಬೇಕು. ತಿಳಿತಲ್ವಾ? ಇವಾಗ ನೋಡಿ 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಏನಿದೆ ಅಂದ್ರೆ ಇಲ್ಲಿ ನಮ್ಮ 7ನೇ ಪ್ರಶ್ನೆ ನೋಡಿ. 7ನೇ ಪ್ರಶ್ನೆ ಪಿ ಆಫ್ ಎಕ್ಸ್ is equal to 3x square minus 1. 3x square minus 1. x is equal to -1 divided by √3. -1 divided by √3, 2 divided by √3. ಇವು ಎರಡನ್ನು ಕೂಡ ನಾವು ಇದ್ರೊಳಗೆ ಹಾಕಿ ಶೂನ್ಯತೆ ಹೌದು ಅಲ್ಲ ಅಂತ ಕಂಡುಹಿಡಬೇಕು. ಹಾಗಾದ್ರೆ ನೋಡಿ ಪಿ ಆಫ್ -1 divided by √3 ಹೌದಾ? 3 into -1 divided by √3 ಸ್ಕ್ವೇರ್ ಹೌದಾ? -1. 3 into -1 ಅನ್ನ 2 ಸಲ ಗುಣಿಸ್ರಿ +1 ಆಗುತ್ತೆ. ಇಲ್ಲಿ √3 into √3 √9 ಹೌದಾ? √3 into √3 ಏನಾಗುತ್ತೆ √9 ಆಗುತ್ತೆ. √9 ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ಹಾಗಾದ್ರೆ 3 -1 ಮೂರವಂದ್ಲೆ ಇದು ರಫ್ ಹೌದಾ? ಮೂರವಂದ್ಲೆ 1 -1 0. ಪಿ ಆಫ್ -1 divided by √3 ಏನ್ ಬಂತು 0 ಬಂತು. ಇವಾಗ ನೆಕ್ಸ್ಟ್ ಕಂಡೀಷನ್ ಇದೆ 2 divided by √3. ಪಿ ಆಫ್ 2 divided by √3. 3 into 2 divided by √3 ಸ್ಕ್ವೇರ್ -1 ಹೌದಾ? 3 into 2 4 divided by 3 -1 ಮೂರವಂದ್ಲೆ
4 ಮೈನಸ್ 1, 4 1 ಹೋದ್ರೆ 3. 3 is not equal to 0. ಇದು 0ಗೆ ಸಮ ಆಗಿಲ್ಲ. ಹಾಗಾದ್ರೆ P of 2 divided by root 3 ಶೂನ್ಯತೆ ಆಗಿಲ್ಲ. ಇದೆಲ್ಲ ಶೂನ್ಯತೆ ಅಲ್ಲ, ಶೂನ್ಯತೆ ಅಲ್ಲ. ಬಟ್ ಆದ್ರೆ ಇದೇನು ಶೂನ್ಯತೆ ಆಗಿದೆ ಅಂತ ನಾವೇನ್ ಮಾಡ್ಬೇಕಿಲ್ಲಿ ಕರಿಬೇಕು. ತಿಳಿತಲ್ವಾ? ಇವಾಗ 8ನೇ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ ಏನಿದೆ ಅಂದ್ರೆ P of x. P of x is equal to 2x plus 1. ಹೌದಾ ಮಕ್ಕಳೇ? P of x is equal to 2x plus 1. ಇದು ನಮ್ಮ 8ನೇ ಪ್ರಶ್ನೆ. ಹಾಗಾದ್ರೆ x is equal to ಏನಿದೆ ಇಲ್ಲಿ 1/2. ಹೌದಾ? P of 1/2 is equal to 2 into x ಇದ್ದಲ್ಲೇ ನಾ ಏನ್ ಹಾಕ್ಬೇಕು? 1/2 ಹಾಕ್ಬೇಕು. ಪ್ಲಸ್ 1. ಎರಡ ಒಂದ್ಲೆ 1 plus 1. 1 plus 1 ಏನಾಯ್ತು? 2 ಆಯ್ತು. 2 is not equal to 0. ಯಾಕ? 2 0ಗೆ ಸಮ ಇದೆಯಾ? ಇಲ್ಲ. ಇದು ಸಮ ಇಲ್ಲ ಅಂದ್ರೆ ಇದು ಶೂನ್ಯತೆ ಅಲ್ಲ. ಇದು ಕೂಡ ಏನಲ್ಲ ಅಂತ ಹೇಳ್ಬೇಕು ಮಕ್ಕಳೇ ನೀವು? ಶೂನ್ಯತೆ ಆಗಿಲ್ಲ. ಯಾಕಂದ್ರೆ P of 1/2 is not equal to 0. ಸಪೋಸ್ ಇಲ್ಲಿ ನಮ್ಮ ಉತ್ತರ 2 ಬಂದಿದೆ, ಹಾಗಾಗಿ ಇದು ಶೂನ್ಯತೆ ಅಲ್ಲ ಅಂತ ನಾವೇನ್ ಮಾಡ್ಬೇಕು ಹೇಳ್ಬೇಕು. ತಿಳಿತಲ್ವಾ? ನೆಕ್ಸ್ಟ್ 4ನೇ ಪ್ರಶ್ನೆ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ. ಬಹಳಷ್ಟು ಈಸಿ ನೋಡಿ ಮಕ್ಕಳೇ. ನಿಮ್ಗೆ ಶೂನ್ಯತೆ ಹೌದು ಅಲ್ಲೋ ಅಂತ ಕಂಡುಹಿಡಿಯೋದು ಬಂತಂದ್ರೆ ಶೂನ್ಯತೆಯನ್ನ ಕಂಡುಹಿಡಿಯೋದು ಬಹಳ ಈಸಿ. ಈಗ ನೀವು ಶೂನ್ಯತೆ ಹೌದಂತ ಯಾವಾಗ ಹೇಳ್ತಿದ್ರಿ? 0 ಬಂದಾಗ ಶೂನ್ಯತೆ ಅಂತ ಹೇಳ್ತಿದ್ರಿ. ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ಬಹುಪದೋಕ್ತಿಗೂ ನಾವ್ ಏನನ್ನ ಕಂಡುಹಿಡ್ಬೇಕು? ಶೂನ್ಯತೆಯನ್ನೇ ಕಂಡುಹಿಡ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ P of x. P of x is equal to x plus 5. P of x is equal to x plus 5. ಹಾಗಾದ್ರೆ ಇಲ್ಲಿ ನೋಡಿ x plus 5 is equal to 0 ಅಂತ ತಗೋಬೇಕು ನಾವಿಲ್ಲಿ. x plus 5 is equal to 0. ಹಾಗಾದ್ರೆ x is equal to, ಹೌದಾ, ಪ್ಲಸ್ 5 ಈ ಕಡೆ ಬಂದ್ರೆ ಏನಾಗುತ್ತೆ? -5 ಆಗುತ್ತೆ. ಇದು -5 ಏನಿದು? ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಹಾಗಾದ್ರೆ ಆದ್ದರಿಂದ x is equal to -5. ಹೌದಾ? ಬಹುಪದೋಕ್ತಿ ನಮ್ಮ ಇಲ್ಲಿ ಬಹುಪದೋಕ್ತಿ ಯಾವುದು? P of x is equal to x plus 5. ಹೌದಾ? ಇದರ ಶೂನ್ಯತೆ ಏನು? -x -5. P of x is equal to x plus 5. ಇದರ ಶೂನ್ಯತೆ x -5. ಸಾರಿ, ಇದರ ಶೂನ್ಯತೆ ಏನು? x is equal to -5. ತಿಳಿತಾ? ಇವಾಗ ಎರಡನೇ ಪ್ರಶ್ನೆ ನೋಡಿ. ಇದರಲ್ಲಿ P of x is equal to x -5. ಇಲ್ಲಿ ನೋಡಿ ಮಕ್ಕಳೇ, P of x is equal to x plus 5 ಬಂತು. ಅದ್ರ ಶೂನ್ಯತೆ ಏನ್ ಬಂತು? -5 ಬಂತು. ಇವಾಗ ನಮ್ಮ ಎರಡನೇ ಪ್ರಶ್ನೆ ಏನಿದೆ? P of x is equal to x -5. ಇಲ್ಲಿ ಏನಾಗುತ್ತಿದೆ? x -5 is equal to 0. ಹೌದಾ? x is equal to -5 ಈ ಕಡೆ ಬಂದ್ರೆ ಏನಾಗುತ್ತೆ? +5 ಆಗುತ್ತೆ. ಹಾಗಾದ್ರೆ ಈಗ ನೀವು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನ್ ಬರ್ಕೊಂತೀರಿ? ಆದ್ದರಿಂದ x is equal to +5 ಬಹುಪದೋಕ್ತಿ P of x is equal to x -5 ಇದರ ಶೂನ್ಯತೆ ಆಗಿದೆ. ಇಲ್ಲಿ ಶೂನ್ಯತೆ ಏನ್ ಬಂತು ಈಗ ನಮ್ಗ? ಇಲ್ಲೇ ನೋಡಿ, ನಾ ಬರಿತೇನೆ ಶಾರ್ಟ್ಕಟ್ ಆಗಿ. ಶೂನ್ಯತೆ is equal to x is equal to 5. ಶೂನ್ಯತೆ ಏನಾತಿಲೆ? x is equal to 5. ಹೌದಾ? ಅಂದ್ರೆ ಏನರ್ಥ? ಇವಾಗ x -5 ಇದೆಯಲ್ಲ, x -5 ನಾ? ಇಲ್ಲ, ನಮ್ಮ ಆನ್ಸರ್ ಏನ್ ಬಂದಿದೆ? 5 ಬಂದಿದೆ. 5 - 5 ಇದರಲ್ಲಿ ಇದೋದ್ರೆ 0. ಇದು ಒಂದು ಶೂನ್ಯತೆ ಹೌದು ಅಂತ ನಾವಿಲ್ಲಿ ತಾಳೆ ನೋಡೋದು. ಇದು ಚಿಕ್ಕವರು ಇದ್ದಾಗ ಭಾಗಾಕಾರ ಮಾಡಿ ತಾಳೆ ನೋಡ್ತಿದ್ರಲ್ಲ, ಅದೇ ರೀತಿ ಇದು ಶೂನ್ಯತೆ ಹೌದು ಅಲ್ಲ ಅಂತ ನಾವ್ ಏನ್ ಮಾಡಬಹುದು? ಬಹುಪದೋಕ್ತಿಯಲ್ಲಿ ಬೆಲೆಯನ್ನ ಹಾಕಿ ಶೂನ್ಯತೆಯನ್ನ ಕಂಡುಹಿಡಿಬಹುದು. ಇವಾಗ ಮೂರನೇ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ P of x. P of x is equal to 2x plus 5. ಹೌದಾ? P of x is equal to 2x plus 5. 2x plus 5 is equal to 0. ಹೌದಾ ಮಕ್ಕಳೇ? ಇಲ್ಲಿ ನೋಡಿ, 2x ಗೆ ಇದು 5 ಏನ್ ಮಾಡಿದೆ? ಸಂಕಲನ ಮಾಡಿದೆ, ಅಂದ್ರೆ ಕೂಡಿಸೈತಿ. ಹಾಗ ಹೌದಾ? 2x is equal to +5 ಈ ಕಡೆ ಬಂದ್ರೆ ಏನಾಗುತ್ತೆ?
-5 ಬರುತ್ತೆ. ಹೌದಾ? ಇವಾಗ ನೋಡಿ 2ಗೆ x ಏನ್ ಮಾಡಿದೆ ಇಂಟು ಮಾಡಿದೆ, ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾದ್ರೆ x ಇಸ್ ಈಕ್ವಲ್ ಟು -5 ಡಿವೈಡೆಡ್ ಬೈ 2. x ಇಸ್ ಈಕ್ವಲ್ ಟು -5 ಡಿವೈಡೆಡ್ ಬೈ 2 ಇದೆಯಲ್ಲ, ಇದು ಏನು ಈ ಬಹುಪದೋಕ್ತಿಯ ಶೂನ್ಯತೆ. ಹಾಗಾದ್ರೆ ಈ ಬಹುಪದೋಕ್ತಿಯ ಶೂನ್ಯತೆ ಏನು -5/2. ತಿಳಿತಾ? ಇವಾಗ 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಏನಿದೆ ಅಂದ್ರೆ p of x is equal to 3x minus 2. ಹೌದಾ? 3x minus 2 is equal to 0. 3x ಅಲ್ಲಿ ಮೈನಸ್ ಏನ್ ಮಾಡಿದೆ? ಮೈನಸ್ ಮಾಡಿದೆ, ವ್ಯವಕಲನ ಮಾಡಿದೆಯಾ? ಹಾಗಾದ್ರೆ 3x is equal to -2 ಈ ಕಡೆ ಬಂದ್ರೆ ಏನಾಗುತ್ತೆ +2 ಆಗುತ್ತೆ. ಹೌದಾ? 3ಗೆ x ಏನ್ ಮಾಡಿತಿಲೆ ಇಂಟು ಮಾಡಿದೆ, ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾದ್ರೆ x is equal to 2 divided by 3. x is equal to 2 divided by 3. ಹಾಗಾದ್ರೆ ಶೂನ್ಯತೆ ಏನಿಲ್ಲಿ? ಶೂನ್ಯತೆ 2/3. ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಐತೆ ಇಲ್ಲೋ? ಯಾವ ರೀತಿ ನೋಡ್ಬೇಕು? ಯಾವ ರೀತಿ ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಒಂದು ರಫ್ ಆಗಿ ತೋರಿಸ್ತೇನೆ ನಾನು ನಿಮ್ಗೆ. p of x ಅನ್ನ ಏನ್ ತಗೋಬೇಕು ನಾನು? 2/3 ಅಂತ ತಗೋಬೇಕು. 3 x ಇದ್ದಲ್ಲಿ ಏನ್ ಹಾಕ್ಬೇಕು? 2/3 ಹಾಕ್ಬೇಕು. -2 ಮೂರವನ್ಲೆ 2 - 2 ಏನ್ ಬಂತಪ್ಪ? 2/2 - 2 0. ಹಾಗಾದ್ರೆ ನಾವು ಮಾಡಿದಂತ ಲೆಕ್ಕ ಏನಿದೆ ಕರೆಕ್ಟ್ ಇದೆ. ತಿಳಿತಲ್ವಾ? ಇವಾಗ ಇದು ನಿಮ್ಮ 4ನೇ ಪ್ರಶ್ನೆ ಆಯ್ತು. ಇವಾಗ ನಾ ಏನ್ ಮಾಡೋಣ? 5ನೇ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ ಏನಿದೆ ಅಂದ್ರೆ, 5ನೇ ಪ್ರಶ್ನೆ ನೋಡಿ ಮಕ್ಕಳೇ. 5ನೇ ಪ್ರಶ್ನೆ p of x is equal to 3x. p of x equal to 3x. ಇವಾಗ ನಾ ಏನ್ ಮಾಡ್ಬೇಕು? 3x equal to 0. 3x is equal to 0. ಹಾಗಾದ್ರೆ x is equal to ಏನಾಗುತ್ತಿಲ್ಲ? 0 ಆಗುತ್ತ. ಆದ್ರೆ ಈ ಶೂನ್ಯತೆ ಏನಾಗುತ್ತಿಲ್ಲ? p of 0 ಆಗುತ್ತಾ? ಶೂನ್ಯತೆ ಏನಿಲ್ಲ? 0. ಶೂನ್ಯತೆಯು ಇಲ್ಲಿ 0 ಆಗಿದೆ. ತಿಳಿತಲ್ವಾ? ಇವಾಗ ನಿಮ್ಮ 6ನೇ ಪ್ರಶ್ನೆ ನೋಡಿ. 6ನೇ ಪ್ರಶ್ನೆ ಏನಿದೆ ಅಂದ್ರೆ, 6ನೇ ಪ್ರಶ್ನೆ p of x ಏನು? p of x. p of x is equal to ax. a into x. p of is nothing but a into x. ax ಅಂತಾನು ಕರಿಬಹುದು. ಇದನ್ನ ನಾವು ಇನ್ನೊಂದ್ ರೀತಿ ಯಾವ ರೀತಿ ಓದಬಹುದು? a into x. ಇಲ್ಲಿ ಏನ್ ಹೇಳ್ತಾರಂದ್ರೆ ಇವರು a is not equal to 0. ಏನಾಗಿರ್ಬಾರ್ದು? 0 ಆಗಿರ್ಬಾರ್ದು ಅಂತ ಹೇಳತ್ತಾರ. ಹಾಗಾದ್ರೆ ax is equal to 0. ಹೌದಾ? x is equal to 0. 0 divided by a 0. ಹಾಗಾದ್ರೆ ಬಹುಪದೋಕ್ತಿಯ ಶೂನ್ಯತೆ ಏನಾಗಿದೆ? ಇಲ್ಲಿ 0 ಆಗಿದೆ. ಬಹುಪದೋಕ್ತಿಯ ಶೂನ್ಯತೆ ಏನಾಗಿದೆ? 0. ಶೂನ್ಯತೆ 0 ಆಗಿದೆ. ತಿಳಿತಲ್ವಾ? ಇವಾಗ 7ನೇ ಪ್ರಶ್ನೆ ನೋಡಿ. 7ನೇ ಪ್ರಶ್ನೆ ಏನಿದೆ ಅಂದ್ರೆ p of x is equal to cx plus d. cx plus d. c is not equal to 0. ನೋಡಿ, cx plus d, c is not equal to 0. c ಮತ್ತು d ಗಳು ವಾಸ್ತವ ಸಂಖ್ಯೆಗಳು. ಏನ್ ಹೇಳಿದ್ದಾರೆ ಇಲ್ಲಿ? c ಮತ್ತು d ಗಳು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡಿ, c of x plus d is equal to 0. ಹೌದಾ? ಹಾಗಾದ್ರೆ cx is equal to plus d ಈ ಕಡೆ ಬಂದ್ರೆ ಏನಾಗುತ್ತೆ? -d ಆಗುತ್ತೆ. ಹೌದಾ? x equal to -d divided by e. ನಾನು ನಿಮ್ಗೆ ಇದನ್ನ ತಿಳಿತಂತ ಅನ್ಕೊಂತೀನಿ. ಯಾವ ರೀತಿ ನೋಡಿ ಇಲ್ಲಿ? cx plus d is equal to 0. cx plus d ಈ ಕಡೆ ಬಂದ್ರೆ -d. c ಗೆ x ಏನ್ ಮಾಡಿದೆ? ಇಂಟು ಮಾಡಿದೆ. ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತಾ? x is equal to -d divided by c.